ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ಅವರು ಪಂಚಭೂತಗಳಲ್ಲಿ ಲೀನವಾದಂಥ ಸ್ಥಳದಲ್ಲಿ ನಿರ್ಮಾಣವಾಗಿದ್ದಂಥ ಸ್ಮಾರಕ ನೆಲಸಮ ಆಗಿದೆ ನಿನ್ನೆ. ಅದಕ್ಕೆ ತೀವ್ರ ಆಕ್ರೋಶ ನಿನ್ನೆಯೂ ವ್ಯಕ್ತವಾಗಿತ್ತು. ಇವತ್ತು ಕೂಡ ಚಲನಚಿತ್ರ ರಂಗದ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಮಾರಕ ನೆಲಸಮ ವಿಚಾರಕ್ಕೆ ತರುಣ್ ಸುಧೀರ್ ಪ್ರತಿಕ್ರಿಯಿಸಿದ್ದು, ವೈಯಕ್ತಿಕವಾಗಿ ವಿಷ್ಣುದಾದ ನಮ್ಮ ಹೃದಯದಲ್ಲಿದ್ದಾರೆ. ಮೈಸೂರಿನಲ್ಲಿರುವಂತಹ ಅವರ ಸಮಾಧಿಗೆ ಉತ್ತಮ ಕೆಲಸ ಮಾಡಬೇಕು. ವಿಷ್ಣುವರ್ಧನ್ ಎಲ್ಲೇ ಇದ್ರೂ ಅವರನ್ನ ಗೌರವಿಸಬೇಕಾಗತ್ತೆ. ಇದನ್ನ ಯಾರ ಮೇಲೂ ಬೊಟ್ಟು ಮಾಡಿ ತೋರಿಸೋಕಾಗಲ್ಲ. ಇದೆಲ್ಲ ಕೋರ್ಟ್ ಆದೇಶ ಅಂತ ಹೇಳಿ ತರುಣ್ ಸುಧೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಏನ್ ಅನ್ಸುತ್ತೆ ನನಗೆ ಪರ್ಸನಲಿ, ನನಗೆ ಗೊತ್ತಿಲ್ಲ ಬೇರೆದೇನು ಅಂತ. ನನಗೆ ಪರ್ಸನಲಿ ನನಗೆ ದಾದಾ ಇಲ್ಲಿದ್ದಾರೆ. ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವ್ದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿನೋ ತಗೊಂಬಂದು ಕೆಳಗಡೆ ಇಡೋಕೆ ನಂಗೆ ಖಂಡಿತವೂ ನನಗೆ ಇಷ್ಟ ಇಲ್ಲ ಅದು. ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು. ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ, ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ. ಈಗ ಅದು ಮೈಸೂರಿನಲ್ಲಿ ಇದೆಯಾ, ಅಲ್ಲಿ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ, ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನೋ ಫೀಲ್ ಮಾಡ್ಬೋದು. ನನ್ಗೆ ಯಾಕೋ ಪ್ರತಿ ಸತಿನೂ ಈ ತರದ್ ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೇನೆ ಅವಮಾನ ಮಾಡ್ತಿದೀವ, ಅವ್ರನ್ನೇ ತಗೊಂಬಂದು ಇಲ್ಲಿ ಇಳಿಸ್ತಾ ಇದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವ್ದು ಕೋರ್ಟ್ ಅವ್ರನ್ನ ಫಾಲೋ ಮಾಡಿದಾರ ಮಾಡಿವ ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು, ಅವ್ರನ್ನ ಇನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಮಾಡೋದ್ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ಬರ್ತಾ ಇದೀವಲ್ಲ ಅನ್ನೋದು ಒಂದು ನೋವು ನನಗೆ. ಸರ್, ಈಗ ಅಭಿಮಾನಿಗಳು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಸಮಾಧಿಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ, ಒಗ್ಗಟ್ಟಿಲ್ಲ. ಇಲ್ಲ, ಏನ್ ಗೊತ್ತಾ, ಏನೇನ್ ನಡೆದಿದೆ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕೊಂಡ್ಬಂದಿರೋದು. ಎಲ್ಲಾರು ಶ್ರಮ ಪಟ್ಟಿದಾರಮ್ಮ. ಯಾರು ಒಬ್ರು ಇಲ್ಲಿ ಮಾಡಿಲ್ಲ ಇವ್ರು ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡಿ ತೋರ್ಸಕ್ಕಾಗಲ್ಲ. ಚಿತ್ರರಂಗ ಬಿಡಿಮ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದೀವಿ, ನಾವೇ ನಿಂತ್ಕೊಂಡಿಲ್ವಾ ಇದಕ್ಕೆ? ಅದಕ್ಕಿಂತ ಒಂದು ಪವರ್ ಬೇಕಾ? ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ? ಚಿತ್ರರಂಗ ಇರೋದೇ ಅಭಿಮಾನಿಗಳ ಮೇಲೆ, ಇನ್ನೇನ್ ಚಿತ್ರರಂಗ ಮಾಡುತ್ತೆ? ಅಭಿಮಾನಿಗಳಿಗಿಂತ ಏನ್ ಪವರ್ ಇದೆ ನಮಗೆ? ಬಟ್ ಆದ್ರೂ ಕೂಡ ಅವ್ರ ಮನೆಯವರಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಯಾವಾಗ ಏನೇನ್ ಎಫರ್ಟ್ ಹಾಕ್ಬೇಕು ಎಲ್ಲಾನು ಹಾಕೊಂಡ್ ಬಂದಿದ್ದಾರೆ. ಬಟ್ ಅದ್ ಎಲ್ಲಿ ಮಿಸ್ಟೇಕ್ ಆಗಿದ್ವು ಏನು, ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಹೈಕೋರ್ಟ್ ಇಂದಾನೆ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು. ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನ ತುಂಬಾ ಅದ್ರ ಬಗ್ಗೆನೇ ಸುತ್ತಾಡ್ತಾ ದಾದನ ಹೆಸರನ್ನ ತಗೊಂಬಂದು ಅಲ್ಲಿಗೆ ತರ್ತಾ ಇದೀವಿ ಹೊರತು ಎಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನ ಅನ್ನೋದೇ ನನಗೆ ಅನಿಸ್ತದೆ ಅಷ್ಟೇ. ಈಗ ವಿಷ್ಣು ಸರ್ ಫ್ಯಾಮಿಲಿ ಅವರೇ ಅಭಿಮಾನಿಗಳನ್ನ ಕರೆಗೆ ಅನಿಸ್ತಾರೆ. ನಾವು ಆಲ್ರೆಡಿ ಒಂದು ಸಮಾಧಿ ಇದೆ, ನಮ್ಗೆ ಅದ್ರ ಬಗ್ಗೆ ನಮ್ಮ ಸಂಬಂಧ ಇಲ್ಲ ಅನ್ನೋ ತರ ಅವ್ರು ಮಾತಾಡೋದ್ರಿಂದನೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಹೊರದಾಕಿದ್ದಾರೆ ಅಂತ ನಾವು ಅಭಿಮಾನಿಗಳು. ಇಲ್ಲ ಸರ್, ಅದೇ ಹೇಳ್ತಲ್ವಾ, ಅವ್ರ ಮನೆಯವ್ರಿಗೆ ಅವ್ರು ಯಾರಿಗೂ ಇಷ್ಟ ಇರಲ್ವ ಸರ್, ಮಾಡಬಾರ್ದು ಅಂತ ಇರುತ್ತಾ? ಈಗ ಭಾರತೀಯ ಅಮ್ಮ ಆಗಿರ್ಲಿ, ಅನಿರುದ್ಧ ಅವರಾಗಿರ್ಲಿ, ಅವ್ರಿಗೆ ಬೇಡ ಇದು ನಮ್ಗೇನಿದು ಅಂತ ಅನ್ಸಿರುತ್ತಾ? ಎಲ್ಲಾ ಎಫರ್ಟ್ ಹಾಕಿರ್ತಾರೆ, ಅವರು ಏನೇನು ಮಾಡ್ಬೇಕು ಎಲ್ಲಾನು ಮಾಡಿರುತ್ತೆ. ಅದೇ ಹೇಳ್ತಿಲ್ವಾ, ಇದ್ರಲ್ಲಿ ಏನೇನ್ ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದ ಏನೋ ಒಳಗಡೆ ಇರುತ್ತೆ. ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ. ಅವ್ರು ಪ್ರತಿದಿನ ಅದ್ರ ಬಗ್ಗೆ ನೋಡ್ತಿರ್ತಾರೆ, ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಸೊ ಎಲ್ಲಾ ಎಫರ್ಟ್ಸ್ ಹಾಕಿದ್ದಾರೆ ಸರ್. ಇವತ್ತು ನಾನು ಹೇಳ್ತಾ ಇರೋದು ಏನಿದೆ ಅದನ್ನ ಏನ್ ಬೆಸ್ಟ್ ಮಾಡೋಣ, ಅದನ್ನ ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರ್ಬೇಕೇ ಹೊರತು ಬೇರೆ ಯಾವ್ದನ್ನು ಅದನ್ನ ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನ ನನ್ಗೆ ಅದೇ ಬೇಜಾರು ಅಂತ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.